ಹಲೋ ಮಕ್ಕಳ, ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು, ಮ್ಯಾಥಮೆಟಿಕ್ಸ್ ಟೀಚರ್. ನಾವು ನವೋದಯ ಟಾರ್ಗೆಟ್ 60 ದಿನಗಳು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಾನು 2020, 2021, 2022, 2023, 2024 ಪ್ರಶ್ನೆ ಪತ್ರಿಕೆಯಲ್ಲಿ ಅರ್ಥಮೆಟಿಕ್ ಅಂಕಗಣಿತದ ಮೇಲೆ ಬರುವಂತಹ ಪ್ರಶ್ನೆಗಳ ಬಗ್ಗೆ, ಅದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು, ಅದನ್ನು ಯಾವ ರೀತಿಯಾಗಿ ನೀವು ಅರ್ಥೈಸ್ಕೊಂಡು ಅದನ್ನು ಬಿಡಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ಕೊಡ್ತಾ ಬರ್ತೀನಿ. ನೀವು ಅದನ್ನು ಒಂದೊಂದಾಗಿ ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯಾದ ತೊಂದರೆಗಳಾಗಲ್ಲ. ನೀವು ಸುಲಭವಾಗಿ ಪ್ರಶ್ನೆ ಪತ್ರಿಕೆಗಳನ್ನು, ಅರ್ಥಮೆಟಿಕ್ ಅಂಕಗಣಿತದ ಪ್ರಶ್ನೆಗಳನ್ನು ಬಿಡಿಸ್ಬೋದು ಮಕ್ಕಳ. ಬನ್ನಿ ಇವಾಗ 2020ನೇ ಇಸವಿಯ ಅಂಕಗಣಿತ ಅರ್ಥಮೆಟಿಕ್ ಕ್ವಶನ್ಗಳನ್ನು ಒಂದೊಂದಾಗಿ ಬಿಡಿಸ್ತಾ ಬರೋಣ. ಬನ್ನಿ ಮಕ್ಕಳ, ಈಗ ಮೊದಲನೆಯ ಪ್ರಶ್ನೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ ಇಲ್ಲಿ ಮೊದಲನೇ ಪ್ರಶ್ನೆ, ಇಫ್ ದ ನಂಬರ್ ಬಿ ಈಸ್ 10% ಲೆಸ್ ದ್ಯಾನ್ ಆನ್ ಅನದರ್ ನಂಬರ್ ಸಿ, ಆಯಿತಾ, ಆ್ಯಂಡ್ ಸಿ ಈಸ್ 5% ಮೋರ್ ದೆನ್ ದ 150, ದೆನ್ ಬಿ ಈಸ್ ಈಕ್ವಲ್ ಟು ಬಿ ಬೆಲೆಯನ್ನು ನಾವು ಕಂಡುಹಿಡಿಬೇಕು ಮಕ್ಕಳ. ಇಲ್ಲಿ ಏನಂದರೆ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯನ್ನು ಬಿ ಅಂತ ಕರಿತೀನಿ. ಬಿ ಏನಿದೆ? ಬಿ 10% ಕಡಿಮೆ. ಯಾವುದಕ್ಕೆ 10% ಕಡಿಮೆ? ಸಿಗಿಂತ 10% ಕಡಿಮೆ. ಅಂದರೆ ಸಿ ಏನು? 150ಕ್ಕಿಂತ 5% ಜಾಸ್ತಿ. ಆವಾಗ ನಾನು ಹಂಗೆ ಬಿಯನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ನಾನು ಏನು ಮಾಡಬೇಕು, ಇದನ್ನು ನಾನು ಫಸ್ಟು ಬಿನ ಬೆಲೆ ಕಂಡುಹಿಡಿರಿ ಅಂತ ಹೇಳಿದಾಗ ನನಗೆ ಸಿ ಗೊತ್ತಿಲ್ಲ, ಮೊದಲು ಸಿಯನ್ನು ಕಂಡುಹಿಡ್ಕೋತೀನಿ. ಸಿ ಏನಂತ ಕೊಟ್ಟಿದ್ದಾರೆ ಮಕ್ಕಳ? ಸಿ ಬೆಲೆಯನ್ನು ಗಮನ ಇಟ್ಟು ನೋಡಿ. ಇಲ್ಲಿ 150ಕ್ಕಿಂತ 5% ಹೆಚ್ಚು. 150ಕ್ಕಿಂತ 5% ಹೆಚ್ಚು ಅಂದರೆ 150 ಅಂತ ಬರೆದು ಬಿಡಿ. ಇಲ್ಲಿ ಸಿನ ಬೆಲೆ 150, ಅದಕ್ಕಿಂತ 5%. ಯಾವುದಕ್ಕೆ 5%? 150ಕ್ಕೆ 5%. ಅರ್ಥ ಆಯ್ತಾ? ಅದನ್ನು ಹೆಂಗೆ ಕಂಡುಹಿಡಿತೀರಾ ನೋಡಿ. 150 ಅಂದರೆ 5%ಅನ್ನು ಆ್ಯಡ್ ಮಾಡಬೇಕು. ನಾನೀಗ 5% ಆ್ಯಡ್ ಮಾಡಬೇಕಂದ್ರೆ ಏನು ಮಾಡಬೇಕು? 150 ಇಂಟು 5%. ನೋಡಿ, ನಾನು ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ನಿಮ್ಗೀಗ. 150 ಪ್ಲಸ್ 150 ಇಂಟು 5. ನೋಡಿ, ಪರ್ಸೆಂಟ್ ಸಿಂಬಲ್ ಏನು ಕೊಡುತ್ತೆ ಗೊತ್ತಾ? ಇಲ್ಲಿ ಪರ್ಸೆಂಟ್ ಅಂದರೆ 1/100 ಅಂತ ಅರ್ಥ. ಅದಕ್ಕೆ ಡಿವೈಡ್ ಬೈ 100. ಅರ್ಥ ಆಯ್ತಾ? ನೋಡಿ, ಈಗ ಈ 0 ಕ್ಯಾನ್ಸಲ್ ಆಗುತ್ತೆ. 5 1 5, 5 2 10, 2 1 2, 2 7.5. ಆಯಿತಾ? 15ರಲ್ಲಿ ಅರ್ಧ ಏನು? 7.5. ಈಗ ಇವೆರಡನ್ನು ಕೂಡಿದ್ರೆ ಏನಾಗುತ್ತೆ? 157. 157 ಹೆಂಗೆ ಬಂತು ಮಕ್ಕಳ? 150 ಪ್ಲಸ್ 7.5 ಎಷ್ಟಾಗತ್ತೆ? 157.5. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಸಿನ ಬೆಲೆ ಬಂತು. ಈಗ ಬಿ ಏನಂತ ಕೇಳಿದ್ದಾರೆ? ಬಿ ಏನು? ಬಿ ವ್ಯಾಲ್ಯೂ ಸಿಗಿಂತ 10% ಕಡಿಮೆ. ಸಿಗಿಂತ 10% ಕಡಿಮೆ. ನೋಡಿ, ಇಲ್ಲಿ ಹೆಚ್ಚು ಅಂತ ಹೇಳಿದೆ, ಅದಕ್ಕೆ ಆ್ಯಡ್ ಮಾಡಿದೆ. ಗೊತ್ತಾಯ್ತಾ? ನೋಡಿ, ಹೆಚ್ಚು ಅಂತ ಹೇಳಿದ ತಕ್ಷಣ ಆ್ಯಡ್ ಮಾಡಿದ್ದೀನಿ. ಇಲ್ಲೇನು ಮಾಡ್ತಾ ಇದ್ದೀನಿ? ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಪರ್ಸೆಂಟ್ ಕಡಿಮೆ? 10% ಕಡಿಮೆ. ಅದಕ್ಕೆ ನೋಡಿ, 10% ಎಷ್ಟು ನನಗೆ ಗೊತ್ತಿಲ್ಲ. ಇಂಟು 10/100. ಯಾಕೆ ಬರ್ದೆ ಅಂತ ಗೊತ್ತಾಯ್ತಲ್ಲ ಮಕ್ಕಳ? ಈಗ ಇಲ್ಲಿ ಹೇಳಿದ್ದೆ ತಾನೆ, 5% ಅಂದರೆ ಏನು? 5/100.
ಅದೇ ಥರ 10% ಅಂದರೆ ಏನು? 10/100. ಆಯಿತಾ? ಈಗ 1 0 ಹೋಗುತ್ತೆ. ಮಕ್ಕಳ ಒಂದು ರೂಲ್ ಇದೆ. ಇವಾಗ ನೀವು 10ರಿಂದ ಭಾಗಿಸಿದಾಗ ಇಲ್ಲಿ ಪಾಯಿಂಟ್ ಇರೋದು 1 ಪಾಯಿಂಟ್ ಹಿಂದಕ್ಕೆ ಹೋಗುತ್ತೆ. ಅದೇ 100ರಿಂದ ಭಾಗಿಸಿದ್ರೆ 2 ಪಾಯಿಂಟ್ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ 10 ಇರೋದ್ರಿಂದ ಏನಾಗುತ್ತೆ? 1 ಪಾಯಿಂಟ್ ಹಿಂದೆ ತಗೊಳ್ತೀನಿ. ಆಯಿತಾ? ಈಗೇನಾಗುತ್ತೆ? ಇಲ್ಲಿ ಬಿ ಇಸ್ ಈಕ್ವಲ್ ಟು 157.5 ಮೈನಸ್, ನೋಡಿ 1 ಪಾಯಿಂಟ್ ಹಿಂದಕ್ಕೆ ಬರ್ತೀನಿ ಅಂದರೆ 15.75. ಗೊತ್ತಾಯ್ತಾ? ಈಗ ಇವೆರಡನ್ನು ಮೈನಸ್ ಮಾಡಬೇಕು. ಮೈನಸ್ ಹೆಂಗೆ ಮಾಡ್ತೀರಾ ನೋಡಿ, ಮೈನಸನ್ನು ಹೇಳ್ಕೊಡ್ತೀನಿ. ಇಲ್ಲಿ 157.5 ಇಲ್ಲಿ 0 ಹಾಕಿರ್ತೀನಿ. ಈಗ ಮೈನಸ್ ಮಾಡ್ತೀನಿ 15.75. ಈಗ ಇಲ್ಲಿ ನೋಡಿ 0 ಇದೆ, 0ಯಲ್ಲಿ 5 ಹೋಗಲ್ಲ. ಅವಾಗ ಏನು ಮಾಡಬೇಕಾಗತ್ತೆ? ಪಕ್ಕದ್ರಿಂದ ಬಾರೋ ಮಾಡಬೇಕಾಗತ್ತೆ. ಇದು ಹೊಡೆದಾಕಿ 4 ಅಂತ ಬರೀರಿ. ಇಲ್ಲಿಂದ 1 ತಕ್ಕೋತೀನಿ. ಏನಾಗುತ್ತೆ? 10 ಆಯಿತು. 10ರಲ್ಲಿ 5 ಹೋದರೆ 5 ಅಂತ ಬರುತ್ತೆ. ಈಗ 4ರಲ್ಲಿ 7 ಹೋಗುತ್ತಾ? ಖಂಡಿತವಾಗ್ಲೂ ಹೋಗಲ್ಲ. ಅವಾಗೇನು ಮಾಡ್ತೀನಿ? ಇದನ್ನು ಹೊಡೆದು ಇಲ್ಲಿ 6 ಅಂತ ಬರಿತೀನಿ, ಇಲ್ಲಿ 14 ಅಂತ ಹಾಕೋತೀನಿ. 14ರಲ್ಲಿ 7 ಹೋದರೆ ಎಷ್ಟು? 7. ಅದೇ ರೀತಿ ನೆಕ್ಸ್ಟು 6ರಲ್ಲಿ 5 ಹೋದರೆ ಎಷ್ಟು? 1. 5ರಲ್ಲಿ 1 ಹೋದರೆ ಎಷ್ಟು? 4 ಮತ್ತು 1. ಅರ್ಥ ಆಯ್ತಾ ಮಕ್ಕಳ? ನೋಡಿ ಆನ್ಸರ್ ಎಷ್ಟು ಬಂತು? 141.75. ಇಲ್ಲೆಲ್ಲಿದೆ ನೋಡಿ ಮಕ್ಕಳ? ಇಲ್ಲಿ ಡಿ ಆಪ್ಷನಲ್ಲಿದೆ. ಗೊತ್ತಾಯ್ತಾ ಮಕ್ಕಳ? ಈಗ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಮತ್ತೊಂದು ಸಲ ಗ್ಲಾನ್ಸ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಈಗ ನಾನೇನು ಮಾಡಿದ್ದೀನಿ? ಮೊದಲು ಸಿ ಬೆಲೆಯನ್ನು ಕಂಡುಹಿಡ್ದಿದ್ದೀನಿ. ಈ ಪ್ರಶ್ನೆಗೆ ಏನಾಗುತ್ತೆ? ಸಿ ಬೆಲೆ ಕಂಡುಹಿಡಿದಾಗ ಸಿ ಬೆಲೆಗೆ ಹೆಂಗಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. ಸಿ ಏನು? 10%. 150ಕ್ಕೆ 5%. 10% ಅಲ್ಲ, 5%. ಅದಕ್ಕೆ 150 ಪ್ಲಸ್ 150ಕ್ಕೆ 5% ಅಂದರೆ ಇಂಟು 5/100 ಅಂತ ಮಾಡಿ ನಿಮಗೆ ಒಂದು ಆನ್ಸರ್ ಬಂದಿದೆ. ಸಿನ ಬೆಲೆ ಬಂದಿದೆ ಇಲ್ಲಿ. ಆಯಿತಾ? ಈಗ ಬಿನ ಬೆಲೆ ಏನು ಕೊಟ್ಟಿದ್ದಾರೆ? ಸಿಗಿಂತ 10% ಕಡಿಮೆ. 10% ಕಡಿಮೆ. ಅದಕ್ಕೆ ಸಿಗಿಂತ 10% ಕಡಿಮೆ ಅಂದರೆ ಏನು ಮಾಡಬೇಕು? ನಾನು ಮೈನಸ್ ಮಾಡಬೇಕಾಗತ್ತೆ. 157.5 ಸಿ ಬಂದಿದೆ. ಅದಕ್ಕೆ 10% ಕಡಿಮೆ ಅಂದರೆ ಮೈನಸ್ 157.5 ಇಂಟು 10/100. ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಎಷ್ಟು ಬಂತು? 15.75. ಇಲ್ಲಿ 157.5 ಹಾಗೆ ಇದೆ. ಅವೆರಡನ್ನು ಮೈನಸ್ ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ 141.75. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಲ್ಲ ನಿಮಗೆ? ಈಗ ಎರಡನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಎರಡನೆಯ ಪ್ರಶ್ನೆ ನೋಡಿ. ದ ಸಮ್ ಆಫ್ HCF ಅಂಡ್ LCM ಆಫ್ 45, 60 and 75. ಮಾಸಾಹ ಮತ್ತು ಲಾಸಾಹ ಯಾವ ಸಂಖ್ಯೆಗಳಿಗೆ? 45, 60, 75. ಯಾವ ಇದಕ್ಕೆ? ಅದರ ಮೊತ್ತವನ್ನು ಕಂಡುಹಿಡಿಬೇಕು. ಇವೆರಡು HCF ಮತ್ತು LCM ಅನ್ನು ಕಂಡುಹಿಡಿದು ಅವೆರಡನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನೋಡೋಣ. ಈಗ 45ರ ಅಪವರ್ತಗಳು ಅಂದರೆ 45, ಇದನ್ನು ಬಿಡಿಸ್ತಾ ಹೋಗೋಣ. ಯಾವ ಥರ ಬಿಡಿಸ್ಬೋದು? ಫ್ಯಾಕ್ಟರ್ಸನ್ನು ಬರಿತಾ ಹೋಗೋಣ. ಯಾವ ಥರ ಫ್ಯಾಕ್ಟರ್ಸ್ಗಳು ಅಂದರೆ ಇದನ್ನು ಡಿವೈಡ್ ಮಾಡ್ತಾ ಹೋದರೆ 45, ಇದನ್ನು ಡಿವೈಡ್ ಮಾಡ್ತಾ ಹೋಗೋದು ಯಾವ ರೀತಿ? ಫಸ್ಟು 3ಯಲ್ಲಿ ಹೋಗುತ್ತೆ. 3ಯಲ್ಲಿ ಹೋದರೆ ಎಷ್ಟು? 15. ಆಮೇಲೆ ಇಲ್ಲಿ ನೋಡಿ, ಮತ್ತೆ 3 15 45. ಅರ್ಥ ಆಯ್ತಾ? 3 15 45. ಮತ್ತೆ 3ರ ಅಂಕಿಯಲ್ಲಿ ಮತ್ತೆ ಏನಾಗುತ್ತೆ? 5. ಮತ್ತೆ ಏನಾಗುತ್ತೆ? 5 1. ಆಯಿತಾ? ಇದನ್ನು
ಏನು ಬರಿಬೋದೀಗ? 3 ಇಂಟು 3 ಇಂಟು 5 ಆಯಿತಾ? 3 3ಲ 9, 9 ಇಂಟು 5 45 ಆಯಿತಾ? ನೆಕ್ಸ್ಟು 60. ಅದೇ ಥರ ನೋಡೋಣ ಈಗ. ಇಲ್ಲಿ 60 0 ಬಂದಿದೆ ಅಂದರೆ ಯೋಚನೆ ಮಾಡೋದೇ ಬೇಡ, 2 ಇಂದ ಡಿವೈಡ್ ಆಗೋಗುತ್ತೆ. 2 ಇಂದ ಡಿವೈಡ್ ಆಗುತ್ತೆ. 30 ಮತ್ತು 15 ಮತ್ತು 3 5ಲ 5 1ಲ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಏನು ಬರುತ್ತೆ? 2 ಇಂಟು 2 ಇಂಟು 3 ಇಂಟು 5. 2 2s are 4, 4 3s are 12, 12 5s are 60 ಆಯಿತಾ? ನೆಕ್ಸ್ಟ್ 75ಗೆ ಏನಾಗುತ್ತೆ ನೋಡಿ ಮಕ್ಕಳ? 3ರಲ್ಲಿ ಹೋಗುತ್ತೆ. 3ರಲ್ಲಿ ಅಂದರೆ 2 ಇಲ್ಲಿ 5. ಅರ್ಥ ಆಯ್ತಾ? ನೋಡಿ 3 2ಲ 6 ಆಗುತ್ತೆ. 6 ಆದಾಗ ಎಷ್ಟು ಉಳ್ಕೊಂತಿಲ್ಲಿ? 1 ಉಳ್ಕೊಂತು. 1ರ ಪಕ್ಕ 5 ಇರದೆ, ಅದು 5 ಟೈಮ್ ಹೋಗುತ್ತೆ. 3 25ಲ 75 ಆಗುತ್ತೆ ಮಕ್ಕಳ. ಆಯಿತಾ? ಅದೇ ಥರ 5 5ಲ 5 1ಲ ಆಯಿತಾ? ಈಗೇನು ಬರಿಬೋದು ಇಲ್ಲಿ? ಇಲ್ಲಿ 3 ಇಂಟು 5 ಇಂಟು 5. ಇವಾಗ ಇಲ್ಲಿ ನೋಡಿ ಬರಿತೀನಿ. 3 ಸ್ಕ್ವಯರ್ ಇಂಟು 5. ಇಲ್ಲೇನು ಬರುತ್ತೆ? 2 ಸ್ಕ್ವಯರ್ ಇಂಟು 3 ಇಂಟು 5. ಏನಕ್ಕೆ ಇದು 3 ಸ್ಕ್ವಯರ್ ಬರದೆ? 3 2 ಸಲ ಇದೆ, ಅದಕ್ಕೆ 3 ಸ್ಕ್ವಯರ್. ಇಲ್ಲಿ 2 ಸಲ ಇದೆ, ಅದಕ್ಕೆ 2 ಸ್ಕ್ವಯರ್. ಇಲ್ಲಿ ಏನಾಗುತ್ತೆ? 3 ಇಂಟು 5 ಸ್ಕ್ವಯರ್ಡ್. ಈಗ ಲಾಸಾಹ ತಗೊಳ್ಳೋಣ. ಲಾಸಾಹ ತಗೊಂಡಾಗ ಎಲ್ ಸಿ ಎಮ್ ಏನದು? ಎಲ್ ಸಿ ಎಮ್ ನೋಡಿ ಮಕ್ಕಳ, ಇಲ್ಲಿ 3 ಸ್ಕ್ವಯರ್ಡ್. ಇಲ್ಲಿ ನೋಡಿ 3 ಸ್ಕ್ವಯರ್ಡ್ ಇಲ್ಲ, ಇಲ್ಲೆಲ್ಲೂ ಇಲ್ಲ. ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಆದರೆ ಅತಿ ಹೆಚ್ಚು ಪವರ್ ಇರುವಂಥದ್ದನ್ನೇ ತಗೋಬೇಕು, ಅತಿ ಹೆಚ್ಚಿನ ಪವರ್ ಇರುವಂಥದ್ದು. 3ಯಲ್ಲಿ 3 ಸ್ಕ್ವಯರ್ಡ್ ಹೆಚ್ಚು ಪವರ್ ಇದೆ. ಆಮೇಲೆ ಮತ್ತೆ 2 ಸ್ಕ್ವಯರ್ಡ್ ಇಂಟು 5 ಸ್ಕ್ವಯರ್ಡ್ ಆಯಿತಾ? ನೋಡಿ ಈಗ ಇಲ್ಲಿ ಬಂದಿದ್ದು. ಇವಾಗ ಮಲ್ಟಿಪ್ಲೈ ಮಾಡಿ. 9 ಇಂಟು 4 ಇಂಟು 25 ಹೆಂಗೆ ಬಂತು? 3 ಸ್ಕ್ವಯರ್ಡ್ ಅಂದರೆ 3 ಇಂಟು 3 ಇಂಟು 3 ಎಷ್ಟಾಯಿತು? 9. ಅದೇ ಥರ 2 ಸ್ಕ್ವಯರ್ಡ್ ಅಂದರೆ ಎಷ್ಟು? 2 ಇಂಟು 2 4. ಅರ್ಥ ಆಯ್ತಾ? ಅದೇ ಥರ 5 ಸ್ಕ್ವಯರ್ಡ್ ಅಂದರೆ ಏನು? 5 ಇಂಟು 5 25. ಅರ್ಥ ಆಯ್ತಾ? ಈಗ ಇದನ್ನು 3 ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ? 36 ಇಂಟು 25. ಇದು ಮಲ್ಟಿಪ್ಲೈ ಮಾಡಿದ್ರೆ 900 ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ನೋಡಿ 36 ಇಂಟು 25 ಆಯಿತಾ? ನಾನು 5 6ಲ ಎಷ್ಟು? 5 6ಲ 30, 5 3ಲ 15 ಪ್ಲಸ್ 3 18 ಪ್ಲಸ್ 2 ಇಂಟು 36 ಡೈರೆಕ್ಟಾಗಿ ಬರಿತೀನಿ. 72 0 8 ಪ್ಲಸ್ 2 10 ಆಗುತ್ತೆ. 1 0 ಬರುತ್ತೆ, 1 ಇಲ್ಲಿ ಕ್ಯಾರಿ ಆಗುತ್ತೆ. 1 ಪ್ಲಸ್ 1 ಪ್ಲಸ್ 7 9 900. ಅದೇ ಥರ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನೋಡಿ ಇವಾಗ 3ರಲ್ಲೂ ಇದೆಯಾ? ಇದೆ ಅಲ್ವಾ? ಆದರೆ ಇಲ್ಲಿ 1 ಸಲ ಇದೆ, ಇಲ್ಲಿ 1 ಸಲ ಇದೆ, ಇಲ್ಲಿ 2 ಸಲ ಇದೆ. ಆದರೆ ಏನು ಮಾಡ್ಬೇಕು ನೀವು? ಎಚ್ ಸಿ ಎಫ್ ಅಲ್ಲಿ ಮಾತ್ರ 1 ಸಲ ಮಾತ್ರ ಇಡ್ಕೋಬೇಕಾಗತ್ತೆ. ಅದಕ್ಕೆ 3. 2 ನೋಡೋಣ. 2 ಇದೆಯಾ ಇಲ್ಲೆಲ್ಲಾದರೂ? ಇಲ್ಲಿಲ್ಲ 2, ಇಲ್ಲೂ ಇಲ್ಲ 2, ಇಲ್ಲಿದೆ 2, ಇಲ್ಲಿಲ್ಲ. ಸೊ ಏನು ಮಾಡ್ಬೋದು?
ಮೂರಲ್ಲೂ ಕಾಮನ್ ಇದ್ದರೆ ಮಾತ್ರ ಬರ್ಕೋಬೇಕೇ ಹೊರತು ಒಂದು ಕಡೆ ಇದ್ದಾಗ ಬರ್ಕೋಬಾರ್ದು. ಅಂದರೆ 2 ಹೊಟ್ಟೋಯ್ತು, 2 ತಗೊಳಂಗಿಲ್ಲ HCFಗೆ. ಆಯಿತಾ? ನೆಕ್ಸ್ಟ್ ಹೋಗೋಣ. ನೋಡಿ ಇಲ್ಲಿ 5 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಆದರೆ 5 2 ಸಲ ಇದೆ. ಆದರೆ ಇಲ್ಲಿ 2 ಸಲ ಇದ್ದಿದ್ರೆ 2 ಸಲ ತಗೋಬೋದಾಗಿತ್ತು, ಇಲ್ಲೂ 2 ಸಲ ಇದ್ದಿದ್ರೆ 2 ಸಲ ತಗೋಬೋದಾಗಿತ್ತು. ಆದರೆ ಸಾರಿ, ಇಲ್ಲಿ ಒಂದೇ ಸಲ ಇರೋದ್ರಿಂದ 5ಅನ್ನು ಒಂದು ಸಲ ಬರ್ಕೋತೀನಿ. ಆಯಿತಾ? ಈಗೇನಾಯಿತು? 3 5 15. ಏನು ಕೇಳಿದಾರಲ್ಲಿ? ಸಮ್ ಆಫ್ HCF ಆ್ಯಂಡ್ LCM, ಮಾಸಹ ಮತ್ತು ಲಾಸಹಗಳ ಮೊತ್ತ ಎಷ್ಟಾಯಿತು? 900 ಪ್ಲಸ್ 15, 915 ಇದೆಯಾ ಇಲ್ಲಿ? ನೋಡಿ, ಸಿ ಆಪ್ಷನ್ನು ಕರೆಕ್ಟ್ ಆನ್ಸರ್. ಸಿ ಆಪ್ಷನ್ ಕರೆಕ್ಟ್ ಆನ್ಸರ್ ಮಕ್ಕಳ. ನೋಡಿ, ಇನ್ನೊಂದು ಸಲ ಗ್ಲಾನ್ಸ್ ಮಾಡಿಸ್ಬಿಡ್ತೀನಿ. ನೋಡಿ ಮಕ್ಕಳ, ಇಲ್ಲಿ ಸಾರಿ 45 ನಂಬರ್, ಅದನ್ನು ಯಾವ ರೀತಿಯಾಗಿ ಬರೆದಿದ್ದೀನಿ? 3 × 3 × 5 ಈ ರೀತಿ ಬರೆದಿದ್ದೀನಿ. 3 ಸ್ಕ್ವೇರ್ಡ್ ಇಂಟು 5. 60ಅನ್ನು 2 × 2 × 3 × 5. ನೋಡಿ, 2 × 2 4, 4 × 3 12, 12 5 60, 2 ಸ್ಕ್ವೇರ್ಡ್ ಇಂಟು 3 × 5 75, 3 × 5 × 5, 3 × 5 ಸ್ಕ್ವೇರ್ಡ್. ಆಯಿತಾ? ಈ ರೀತಿಯಾಗಿ 3ಅನ್ನು ಬರ್ಕೊಂಡ್ಮೇಲೆ LCM ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್, ಅಂದರೆ ಇಲ್ಲಿ ಅತಿ ಹೆಚ್ಚು ಪವರ್ ಇರುವಂತಹ ಯಾವುದೇ ಇರಲಿ ಅದನ್ನು ಮೊದಲು ಬರ್ಕೋಬೇಕಾಗತ್ತೆ. ಅದಕ್ಕೆ ಬರ್ಕೊಂಡಿದ್ದೀನಿ. ನೋಡಿ, 3 ಸ್ಕ್ವೇರ್ಡ್. 3ಅಲ್ಲಿ ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಆದರೆ ಅತಿ ಹೆಚ್ಚು ಪವರ್ ಇರುವಂಥದ್ದನ್ನೇ ಬರ್ಕೋಬೇಕು. ಅದಕ್ಕೆ 3 ಸ್ಕ್ವೇರ್ಡ್, 2 ಸ್ಕ್ವೇರ್ಡ್ ಇಂಟು 5 ಸ್ಕ್ವೇರ್ಡ್. ಅದನ್ನು ಬಿಡಿಸಿ ಬರೆದಾಗ ಹೇಗೆ ಬಂತು ಅಂತ ಹೇಳಿದೆ. 3 ಸ್ಕ್ವೇರ್ಡ್ನ ಏನಂತ ಹೇಳುತ್ತೀವಿ? 3 × 3 9. 2 ಸ್ಕ್ವೇರ್ಡ್ ಏನು? 2 × 2 4. 5 ಸ್ಕ್ವೇರ್ಡ್ ಏನು? 5 × 5 36. 9 4 36, 36 × 25 900. HCF ಅಂದರೆ ಏನು? ಎಲ್ಲದರಲ್ಲೂ ಇರಬೇಕು ಅಂಥದ್ದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲದರಲ್ಲೂ ಇರೋ ಅಂಥದ್ದಂದರೆ 3 ಮತ್ತು 5 ಮಾತ್ರ ಕಾಮನ್ ತೆಗಿಬೋದು. ಅದನ್ನು ತೆಗೆದು ಇಲ್ಲಿ ಬರೆದಾಗ 15 ಅಂತ ಬರುತ್ತೆ. ಅವೆರಡರ ಮೊತ್ತ 900 ಪ್ಲಸ್ 15 915. ಅರ್ಥ ಆಯ್ತಾ ಮಕ್ಕಳ? ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೋಡಿ, ನಾವು ಟಾರ್ಗೆಟ್ ನವೋದಯ ಎಕ್ಸಾಮ್ 60 ದಿನಗಳು. ನಾವು ಇಲ್ಲೇನು ಮಾಡ್ತಾ ಇದ್ದೀವಿ? 990 ನಮ್ಮ ಆ್ಯಪಲ್ಲಿ 999ಕ್ಕೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಅಂದರೆ ಅದಕ್ಕೆ ನಾವು ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ 50%. ಈಗ 999 ಅಲ್ಲ, 500 ರೂಪಾಯಿ ಮಾತ್ರ. ಆಯಿತಾ? ಯಾಕೆ ನಾವು ಆ್ಯಪಲ್ಲಿ ನೀವು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ಯೂಟ್ಯೂಬಲ್ಲಿ ತುಂಬ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಆ್ಯಪಲ್ಲಿ ಪ್ರತಿಯೊಂದು ವೀಡಿಯೋಗಳು ಡೀಟೇಲಾಗಿರುತ್ತೆ. ಪ್ರತಿಯೊಂದು ವೀಡಿಯೋಗಳನ್ನು ನಾವು ಯೂಟ್ಯೂಬಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಆ್ಯಪಲ್ಲಿ ಪ್ರತಿಯೊಂದು ಇರುತ್ತೆ. ಅದನ್ನು ಫಾಲೋ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ನೀವೇನು ಮಾಡಬೇಕು? ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಬೇಕಾಗುತ್ತೆ. ಆಯಿತಾ? ಬನ್ನಿ ಮಕ್ಕಳ, ಈಗ ಮುಂದಿನ ಪ್ರಶ್ನೆ, ಮೂರನೆಯ ಪ್ರಶ್ನೆ. ದ ವ್ಯಾಲ್ಯೂ ಆಫ್ 0.9 ಡಿವೈಡೆಡ್ ಬೈ 0.3 ಇಂಟು 0.3. ನೋಡಿ ಮಕ್ಕಳ, ಈಗ ನೋಡಿ, ಇದನ್ನು ಡಿವೈಡ್ ಮಾಡಿದ್ರೆ 0.9ಅನ್ನು 0.3 ಇಂಟು 0.3 ಇಂದ ಡಿವೈಡ್ ಮಾಡಿದಾಗ, ಭಾಗಿಸಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈಗ ನೋಡಿ, ಇಲ್ಲಿ 0.9 ಡಿವೈಡೆಡ್ ಬೈ 0.3 ಇಂಟು 0.3. ಅರ್ಥ ಆಯ್ತಾ? ಈಗ ನೋಡಿ, ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇರೋದ್ರಿಂದ ನಾನು ಹೆಂಗೆ ಬರ್ಕೊತೀನಿ ಅಂದರೆ ಮಕ್ಕಳ, 9 ಡಿವೈಡೆಡ್ ಬೈ 10 ಅಂತ ಬರ್ಕೋತೀನಿ. ಅರ್ಥ ಆಯ್ತಾ? ಈಗ ಇದನ್ನೇನು ಮಾಡ್ತೀನಿ? ಡಿವಿಷನನ್ನು ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿಬಿಡ್ತೀನಿ. ಮಾಡಿದಾಗ ಏನಾಗುತ್ತೆ?
ಇದು 1/0.3 ಇಂಟು 0.3 ಅಂತ ಆಗುತ್ತೆ. ಇವಾಗ ಏನಾಗುತ್ತೆ 9/10 ಇಂಟು 1 ನೋಡಿ 3 ಇಂಟು 3 ಎಷ್ಟು 9. ಪಾಯಿಂಟ್ ಆದಮೇಲೆ 1 ಡಿಜಿಟು, ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇರೋದ್ರಿಂದ ಇಲ್ಲೇನಾಗಬೇಕು, ಪಾಯಿಂಟ್ ಆದಮೇಲೆ 2 ಡಿಜಿಟ್ ಬರಬೇಕು. 1 2 ಪಾಯಿಂಟ್ ಇಡಿ ಇಲ್ಲಿ. ಪಾಯಿಂಟ್ ಆದಮೇಲೆ 2 ಡಿಜಿಟ್ ಬಂತ ಮಕ್ಕಳ. ಈಗ ನೋಡಿ ಇಷ್ಟೇ ಸುಲಭವಾಗಿದೆ. ಈಗೇನು ಮಾಡ್ತೀನಿ, 9 ಇಂಟು 1 10 ಇಂಟು 0.09. ಈಗೇನಾಗುತ್ತೆ, ಇದು 9 ಆಗುತ್ತೆ. ಇದು 10ರಿಂದ ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ ಮಕ್ಕಳ. ಅಂದರೆ ಏನಾಗುತ್ತೆ 0.9. ಇದು 1 ಇದು 10 ಆಯಿತಾ. ನೋಡಿ ಮಕ್ಕಳ, ಈಗ ಇಲ್ಲೇನಿದೆ ನೋಡಿ, ಇದು 90 ಪೈಸೆ ಇದ್ದಂಗೆ, ಇದು 9 ರೂಪಾಯಿ ಇದ್ದಂಗೆ. 90 ಪೈಸನ ಎಷ್ಟು ಸಲ ಹಾಕಿದ್ರೆ 9 ರೂಪಾಯಿ ಆಗುತ್ತೆ, 10 ಸಲ ಹಾಕಿದ್ರೆ. ನೋಡಿ ಮಾಡಿದ್ದೀನಿ, ಕ್ಯಾನ್ಸಲ್ ಮಾಡಿ 10 ಬರೆದಿದ್ದೀನಿ. ಡಿ ಆಪ್ಷನ್ ರೈಟ್ ಆನ್ಸರ್. ಡಿ ಆಪ್ಷನ್ನ ರೈಟ್ ಆನ್ಸರ್ ಮಕ್ಕಳ. ಗೊತ್ತಾಯ್ತಾ? ಇನ್ನೊಂದು ಸಲ ನೋಡ್ಕೊಂಬರೋಣ ಮಕ್ಕಳ. ಇಲ್ಲಿ ನೋಡಿ, ಇದನ್ನು 0.9 ಡಿವೈಡೆಡ್ ಬೈ 0.3 ಇಂಟು 0.3. 9 9 / 10 ಇಂಟು 1 ಡಿವೈಡೆಡ್ ಬೈ 0.3 ಇಂಟು 0.3. 9 / 10 ಇಂಟು ನೋಡಿ, ಡಿವಿಷನನ್ನು ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ಇರೋವಂಥದ್ದು ವಿಲೋಮ, ರೆಸಿಪ್ರೋಕಲ್ ಆಗುತ್ತೆ. ಗೊತ್ತಾಯ್ತಾ? ರೆಸಿಪ್ರೋಕಲ್ ಆಗುತ್ತೆ. ಅದಕ್ಕೆ ಹಿಂಗೆ ಬರೆದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬರೆದ್ಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ಹೆಂಗೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, 3 ಇಂಟು 3 ಎಷ್ಟು 9 ಗೊತ್ತಿದೆ. ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, ಇಲ್ಲೂ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ. ಅದಕ್ಕೆ ಏನಾಗುತ್ತೆ, ಈಗ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಬರಬೇಕು ಆನ್ಸರಲ್ಲಿ. ನೋಡಿ ಇಲ್ಲಿ ಕೌಂಟ್ ಮಾಡಿ ಇಲ್ಲಿ ಇಟ್ಕೊಂಡೆ ಅಷ್ಟೇ, ಮುಗೀತು. ಆಮೇಲೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ ಇಲ್ಲಿ. ಇವಾಗ ಮಲ್ಟಿಪ್ಲೈ ಮಾಡಿದಾಗ ನನಗೆ 9/0.9 ಅಂತ ಬಂತು. 0.9 ಅಂದರೆ ಏನು, 90 ಪೈಸಾ. 9 ರೂಪಾಯಿ ಕ್ಯಾನ್ಸಲ್ ಮಾಡಿದಾಗ 1 10. ಸೊ 10 ಆನ್ಸರ್. ಅರ್ಥ ಆಯ್ತಾ ಮಕ್ಕಳ? ಬನ್ನಿ ಮಕ್ಕಳ, ಈಗ 4ನೆಯ ಪ್ರಶ್ನೆಗೆ ಹೋಗೋಣ. ಹೇಗೆ ನೋಡಿ, 4ನೆಯ ಪ್ರಶ್ನೆ ಇಲ್ಲಿ ನೋಡಿ. ವಾಟ್ ವಿಲ್ ಬಿ ದ ಡಿಫ್ರೆನ್ಸ್ ಬಿಟ್ವೀನ್, ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ, ಬಿಟ್ವೀನ್ ದ ಗ್ರೇಟೆಸ್ಟ್ 6 ಡಿಜಿಟ್. 6 ಡಿಜಿಟ್ ಗ್ರೇಟರ್ ನಂಬರ್ ಅಂದರೆ ಯಾವುದು, 1 ಡಿಜಿಟಲ್ಲಿ 9. ಅದೇ ಥರ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಅಂದರೆ 9 ಬರಬೇಕು ಎಲ್ಲ. ನೋಡಿ 6 9 ಗ್ರೇಟೆಸ್ಟ್ ಡಿಜಿಟ್ ನೋಡಿ, ಆ್ಯಂಡ್ 6 ಡಿಜಿಟ್ ನಂಬರ್ ಆ್ಯಂಡ್ ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್. ಅವೆರಡರ ವ್ಯತ್ಯಾಸ ಕಂಡುಹಿಡಿಬೇಕು. ಏನು, ಅತಿ ದೊಡ್ಡ 6 ಅಂಕೆಯ ಸಂಖ್ಯೆ ಮತ್ತು ಅತಿ ದೊಡ್ಡ 5 ಅಂಕೆಯ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಬಿಡಿಸಿ ಹೇಳಬೇಕು ನನಗೆ. 5 6 ವ್ಯತ್ಯಾಸ, ಇದನ್ನು ನಾನು ಹೇಳಬೇಕೀಗ. ಇಲ್ಲಿ 5, ಇಲ್ಲಿ 6 ಸಂಖ್ಯೆಯ ದೊಡ್ಡ ಸಂಖ್ಯೆ ಬರೆದಿದ್ದೀನಿ. ಈಗ 5 ಅಂಕೆಯ ದೊಡ್ಡ ಸಂಖ್ಯೆ ಬರಿತೀನಿ. ನೋಡಿ 0 0 0 0 0 9. ಎಷ್ಟು ಬಂತು ಮಕ್ಕಳ? ಇಲ್ಲಿ 6 ಸಂಖ್ಯೆ ಬರುತ್ತೆ. ಆದರೆ 90,000, 90 ಅಂದರೆ 9 ಲಕ್ಷ. 9 ಲಕ್ಷ ಎಷ್ಟು, 9 ಮುಂದೆ 5 0 ಇದೆ, ಏನಾಗುತ್ತೆ ನಮಗೆ ಬರುವಂಥದ್ದು 9 ಲಕ್ಷ. ಆಯಿತಾ? ಈ ರೀತಿಯಾಗಿ ಮಾಡ್ಬೋದು. ನೋಡಿ ಮತ್ತೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಮಕ್ಕಳ. ಯಾವತ್ತೂ ತಿಳ್ಕೊಳ್ಳಿ, ಅತಿ ದೊಡ್ಡ ಸಂಖ್ಯೆ ಒಂದು ಕಾಮನ್ ಆಗೇ ಬರುವಂಥದ್ದು ಅತಿ ದೊಡ್ಡ ಸಂಖ್ಯೆ ಯಾವುದಾದ್ರೂ ತಗೊಳ್ಳಿ. ಇವಾಗ ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ. ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ 999 ಮತ್ತು ಅತಿ ದೊಡ್ಡ 2 ಅಂಕಿಯ ಸಂಖ್ಯೆ 99. ಎರಡರದ್ದು ವ್ಯತ್ಯಾಸ ತಗೊಂಡ್ರೆ ಏನಾಗುತ್ತೆ? ಏನಾಗಲ್ಲ, ಅದು ಜಸ್ಟ್
ಎಷ್ಟು ಝೀರೋಸ್ ಇಲ್ಲಿ ಎಷ್ಟು 9 ಇರುತ್ತೋ 6 ಅಂಕಿ ತೊಗೊಂಡಿದ್ದೀನಲ್ಲ, ಈಗ ನಾನೇನು ಹೇಳಿದೆ 3 ಅಂಕಿ ಅಂತ ಹೇಳಿದೆ, ಇಲ್ಲಿ 2 ಅಂಕಿ ಹೇಳಿದೆ. ಎಷ್ಟು ಬಂತು ನೋಡಿ, 900 ಬರುತ್ತೆ ವ್ಯತ್ಯಾಸ. ನೋಡಿ 3 ಅಂಕಿಯ ಸಂಖ್ಯೆನೇ ಬರೋದು. 6ರಿಂದ 5 ಅಂಕಿಯ ಸಂಖ್ಯೆಯನ್ನು ಬರೆದ್ರೆ ಮೊದಲನೇದು ದೊಡ್ಡ ಸಂಖ್ಯೆ ಅಂತ ತಗೊಂಡಾಗ ನೆನ್ಪಿಡ್ಕೊಂಬಿಡಿ, ಮೊದಲನೇ ಸಂಖ್ಯೆ 9 ಬರುತ್ತೆ, ಇನ್ನು ಮಿಕ್ಕಿದ 5 ಸಂಖ್ಯೆಗಳು 0 ಬರ್ತದೆ. ಚಿಕ್ಕ ಸಂಖ್ಯೆಗಳು ಅಂತ ತಗೊಂಡ್ಬಿಡೋಣ. ಚಿಕ್ಕ ಸಂಖ್ಯೆ ಅಂತ ತಗೊಂಡಾಗ ಏನಾಗುತ್ತೆ, ಚಿಕ್ಕ ಸಂಖ್ಯೆಗಳು ನೋಡೋಣ. ನೋಡಿ ಈಗ ಅತಿ ಚಿಕ್ಕ ಸಂಖ್ಯೆ ಯಾವುದು, 6 ಅಂಕಿಯ ಚಿಕ್ಕ ಸಂಖ್ಯೆ. ನೋಡಿ ಇಲ್ಲಿ 6 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು 5 ಅಂಕೆಯ ಚಿಕ್ಕ ಸಂಖ್ಯೆ ಏನಾಗುತ್ತೆ ನೋಡಿ ಮಕ್ಕಳ, ಇಲ್ಲಿ ಏನಾಗುತ್ತೆ 10 1 9. ನೋಡಿ ಒಂದು ಕಡಿಮೆ ಆಗುತ್ತೆ, ಸೇಮ್ ಬರುತ್ತೆ, ಒಂದು ಕಡಿಮೆ ಆಗುತ್ತೆ. ನೋಡಿ ಅತಿದು ಮತ್ತು ಚಿಕ್ಕದು, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಗೂ ವ್ಯತ್ಯಾಸ ನೋಡಿಕೊಳ್ಳಿ. ಇಲ್ಲಿ ಒಂದು ಸಂಖ್ಯೆ ಕಡಿಮೆ ಆಗಿದೆ, ಅಂಕಿಯ ಸಂಖ್ಯೆ ಕಡಿಮೆ ಆಗಿದೆ, ಇಲ್ಲಿ ಸೇಮ್ ಉಳ್ಕೊಂಡಿದೆ, ದೊಡ್ಡ ಸಂಖ್ಯೆದು ಅದನ್ನೇ ಉಳ್ಕೊಂಡಿದೆ. ಇಲ್ಲಿ ಚಿಕ್ಕ ಸಂಖ್ಯೆದು ಏನು ಬರುತ್ತೋ ಅದು ಬರುತ್ತೆ, ಆದರೆ 9 ಬರುತ್ತೆ. ಈ ರೀತಿ ಅಷ್ಟೇ, ಸ್ವಲ್ಪ ಚೇಂಜಸ್. ಇದೊಂದು ಟ್ರಿಕ್ ಅಂದ್ಕೊಳ್ಳಿ. ದೊಡ್ಡ ಸಂಖ್ಯೆ ಬಂದಾಗ ಮೊದಲನೇ ಸಂಖ್ಯೆ 9 ಬರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಗಳಿದಾವೋ ಅಷ್ಟು ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ 9 ಬಂದು ಇನ್ನು ಮಿಕ್ಕಿದ್ದೆಲ್ಲ 0 ಬರುತ್ತೆ. ಆಮೇಲೆ ಚಿಕ್ಕ ಸಂಖ್ಯೆಗಳಾದಾಗ ಏನಾಗುತ್ತೆ, ಇಲ್ಲಿ ಮೊದಲನೇ ಸಂಖ್ಯೆ 9 ಬರುತ್ತೆ. ಚಿಕ್ಕ ಸಂಖ್ಯೆಗಳಲ್ಲಿ ಎಷ್ಟು ಸಂಖ್ಯೆಗಳಿದಾವೋ ಅದರಲ್ಲಿ ಚಿಕ್ಕದು 9 ಬರುತ್ತೆ ಮೊದಲನೇ ಸಂಖ್ಯೆ, ಇನ್ನು ಮಿಕ್ಕಿದ್ದೆಲ್ಲ 0 ಬರುತ್ತೆ. ಅರ್ಥ ಆಯ್ತಾ? ಇಷ್ಟೇ ಮಕ್ಕಳ ಇದು ಇರೋವಂಥದ್ದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಮುಂದಿನ ಪ್ರಶ್ನೆಗೆ ಈಗ 5ನೆಯ ಪ್ರಶ್ನೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ 7 ಡಿಜಿಟ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್? ಅಂದರೆ ಅತಿ ದೊಡ್ಡ 7 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಯಾವ ರೀತಿ ಮಾಡೋದು? ಅತಿ ದೊಡ್ಡ 7 ಅಂಕಿಯ ಸಂಖ್ಯೆ ಅಂದರೆ ಎಲ್ಲ 9. 7 ಸಲ 9 ಬರೀರಿ. 7 ಸಲ 9 ಆಯಿತಾ ಮಕ್ಕಳ? 7 ಸಲ 9 ಬರೆದ್ರಿ. ಈಗೇನು ಮಾಡಿದ್ದಾರೆ, ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಏನು ಬರೆದಿರ್ತೀರಾ? 999 ಅಂತ ಬರೆದು ಬಿಡ್ತೀರಾ? 9999 ಅಲ್ಲ, 1000. ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ 1000. ಇದನ್ನು ವ್ಯತ್ಯಾಸ ಕಂಡುಹಿಡಿಯೋದಷ್ಟೆ. ನೋಡಿ ಎಲ್ಲ ಆಗುತ್ತೆ. ಅವರು ಎಷ್ಟು ಸಂಖ್ಯೆ ಅಂತ ಕೊಟ್ಟಿರ್ತಾರೋ ನೋಡಿ, ಇದಕ್ಕೆ ಟ್ರಿಕ್ ಏನು ಅಂದರೆ, ಅವರು ಎಷ್ಟು ಅಂಕಿಯ ಸಂಖ್ಯೆ ಅಂತ ಕೊಟ್ಟಿರ್ತಾರೋ, 4 ಅಂಕಿ ಅಂದರೆ ನೀವು ಮೇಲ್ಗಡೆ ಇರುವಂಥ ದೊಡ್ಡ ಸಂಖ್ಯೆಯಲ್ಲಿ ನಾಲ್ಕನೆಯದು ಏನು ಮಾಡಬೇಕಾಗತ್ತೆ, 4 ಅಂತ ಕೊಟ್ಟಿದ್ದಾರೆ, 4ನೇದು 8 ಅಂತ ಬರೆದ್ರೆ ಮುಗಿದೋಯ್ತು. ನೋಡಿ ಎಲ್ಲ ಸೇಮ್ ಬರುತ್ತೆ. 9 9 9 8 9 9 9 ನೋಡಿ ಅಷ್ಟೇ. ದೊಡ್ಡದು ಮತ್ತು ಚಿಕ್ಕದು ಮಾಡಿದಾಗ ಈ ರೀತಿ ಬರುತ್ತೆ. ಅರ್ಥ ಆಯ್ತಾ? ನಾನು ನೋಡಿ ಇಲ್ಲಿ 4 ಅಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂದರೆ 4ನೇದ ಸಂಖ್ಯೆಯಿಂದ ಬರೆದೆ 1 0 0 0. ಇವಾಗ ಏನು ಮಾಡಿದ್ದೀನಿ, 4ನೇ ಸಂಖ್ಯೆ ಮಾತ್ರ 8 ಅಂತ ಹಾಕಿದ್ದೀನಿ. 9ರಲ್ಲಿ 1 ಹೋದರೆ ಎಷ್ಟು ಮಕ್ಕಳ? 8 ಆಯಿತಾ? ಅದನ್ನು ಹಾಗೆ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಹಂಗೆ ಬರ್ತ್ಕೊಂಡು ಬಂದಿದ್ದೀನಿ. ಇದನ್ನು 9ರಲ್ಲಿ 1 ಹೋದರೆ 8 ಅಷ್ಟೇ. ಅತಿ ಚಿಕ್ಕದಾದ ಸಂಖ್ಯೆಯಿಂದ ಅಂದರೆ 4 ಅಂಕಿಯ ಸಂಖ್ಯೆ, ಚಿಕ್ಕದಾದಂಥ 4 ಅಂಕಿಯ ಸಂಖ್ಯೆಯನ್ನು 7 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಅದರಿಂದ 4 ಅಂಕಿಯ ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ನಿಮಗೆ ಬರೋದು ಇದು. ಅರ್ಥ ಆಯ್ತಾ ಮಕ್ಕಳ? ಆಯಿತಾ? ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ ಇದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು
ನಮ್ಮ ಆ್ಯಪಲ್ಲಿ JJM ಅಕಾಡೆಮಿ ಆ್ಯಪನ್ನು ಇದೆ. ಅದರಲ್ಲಿ ಆಕ್ಸೆಸ್ ಬೇಕು ಅಂದರೆ ನಮ್ಮ ಕೆಳಕಂಡ ನಂಬರನ್ನು ಬರ್ತಾ ಇದೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನಮ್ಮ ನಮ್ಮ ಅದನ್ನು ಪಡ್ಕೋಬೇಕಾಗಿದೆ. ಧನ್ಯವಾದ.